ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಷನ್ ಪೇಪರ್ ಅಂದರೆ ಪೇಪರ್ 2ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತಹ ಕನ್ನಡ, ಕಂಪ್ಯೂಟರ್ ಮತ್ತು ಇಂಗ್ಲೀಷ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಿರುವಂತಹ ಮಾಡೆಲ್ ಪೇಪರ್ನ ತೆಗೆದುಕೊಂಡು ಬಂದಿದ್ದೀವಿ. ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳು ಪ್ರಾರಂಭದಲ್ಲಿದ್ದಾವೆ. ಬಗ್ ಎಂದರೆ ಏನು? ಸೊ ಬಗ್ ಅಂದರೆ ಲಾಜಿಕಲ್ ಎರರ್ಸ್ ಇನ್ ದ ಪ್ರೋಗ್ರಾಮ್. ಬಗ್ ಅಂದರೆ ವಿಶೇಷವಾಗಿ ಎರರ್ಸ್, ಇದು ದೋಷಗಳು. ಲಾಜಿಕಲ್ ಎರರ್ಸ್ ಇನ್ ದ ಪ್ರೋಗ್ರಾಮ್, ಇದಕ್ಕೆ ಬಗ್ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ? ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಕ್ರೋಸಾಫ್ಟ್ ವರ್ಡ್ ಇದೆಯಲ್ಲ, ಇದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಬಿಯೋಸ್ ಸಾಫ್ಟ್ವೇರ್, ಯುನಿಕ್ಸ್ ಮತ್ತು ಲಿನಕ್ಸ್, ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಮ್ಯಾಕ್ OS ಇವೆಲ್ಲವೂ ಕೂಡ ಸಿಸ್ಟಮ್ ಸಾಫ್ಟ್ವೇರ್ಗಳು. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಒಂದು ಆ್ಯಪ್ ಆಗಿದೆ, ಸಿಸ್ಟಮಲ್ಲಿರುವಂಥ ಒಂದು ಅಪ್ಲಿಕೇಶನ್ ಇದು. ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಯಾವುದು ಕೇಳ್ತಾರೆ ಇದರಲ್ಲಿ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಡಿವೈಸ್ ಡ್ರೈವರ್. ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ನೋಡಿ, ಇಲ್ಲಿ ವರ್ಡ್ ಪ್ರೊಸೆಸರ್ ಇರ್ಬೋದು, ಡಾಟಾಬೇಸ್ ಇರ್ಬೋದು ಮತ್ತು ಬ್ರೌಸರ್ ಇರ್ಬೋದು, ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿದ್ದಾವೆ. ಸೊ ಡಿವೈಸ್ ಡ್ರೈವರ್ ಇದೆಯಲ್ಲ, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಟ್ಟಡ ಅಥವಾ ಕ್ಯಾಂಪಸ್ ಒಳಗೆ ಡೇಟಾ ಸಂವಹನ ವ್ಯವಸ್ಥೆಗೆ ಇರುವಂಥ ಪದವೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಲ್ಯಾನ್. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಅಂದರೆ. ಕಂಪ್ಯೂಟರ್ ಸಿಸ್ಟಮ್ನನ್ನು ಹ್ಯಾಕರ್ಗಳಿಂದ ರಕ್ಷಿಸೋದಕ್ಕೆ ಯಾವ ಯುಟಿಲಿಟಿ ಸಾಫ್ಟ್ವೇರನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಫೈರ್ವಾಲ್ನ ಬಳಸಲಾಗುತ್ತೆ. ವೈರಸ್ ಇದೆಯಲ್ಲ, ಇದರ ಅಬ್ರಿವೇಷನ್ ಅಥವಾ ಇದರ ಪೂರ್ಣ ರೂಪ ಏನು? ವೈರಸ್ನ ಪೂರ್ಣ ರೂಪವೇನು ಅಥವಾ ಅಬ್ರಿವೇಷನ್ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಸ್. ವಿಟಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಸ್ ವೈರಸ್ ಅಂದರೆ. ಕೆಳಗಿನ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಲೆಕ್ಕಪತ್ರ ಸಾಫ್ಟ್ವೇರ್ ಆಗಿದೆ? ಲೆಕ್ಕಪತ್ರ ಸಾಫ್ಟ್ವೇರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಟ್ಯಾಲಿ. ಟ್ಯಾಲಿ ಒಂದು ಲೆಕ್ಕಪತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಸಾಫ್ಟ್ವೇರ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಸಾಫ್ಟ್ವೇರ್ನ ಉದಾಹರಣೆಯಾಗಿದೆ? ವಿಶೇಷವಾಗಿ ಬ್ರೌಸರ್ ಅಂತೇಳಿ ನೆನ್ಪಿಟ್ಕೊಳ್ಳಿ, ಬ್ರೌಸರ್ನ ಒಂದು ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ನೋಡಿ, ನೆಟ್ಸ್ಕೇಪ್ ಕಮ್ಯುನಿಕೇಟರ್ ಹೌದು, ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕೂಡ ಹೌದು, ಇನ್ನು ಗೂಗಲ್ ಕ್ರೋಮ್ ಸಾಮಾನ್ಯವಾಗಿ ನಾವು ಬಳಸುವಂತಹ ವೆಬ್ ಬ್ರೌಸರ್ ಆಗಿದೆ. ಕಂಪ್ಯೂಟರ್ ಯಾವ ಒಂದು ಉದ್ದೇಶಪೂರಿತ ಕೋಡ್ ಆಗಿದ್ದು ಅದು ಇತರ ಪ್ರೋಗ್ರಾಂಗಳಿಗೆ ನಕಲು ಮಾಡುವ ಮೂಲಕ ಸ್ವಯಂ ಪುನರಾವರ್ತನೆಯಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವೈರಸ್. ನೋಡಿ, ಕಂಪ್ಯೂಟರ್ ಇದೆಯಲ್ಲ, ಕಂಪ್ಯೂಟರ್ನ ವೈರಸ್ ಇದೆಯಲ್ಲ, ಇದೊಂದು ದುರುದ್ದೇಶಪೂರಿತ ಕೋಡ್ ಆಗಿರುತ್ತೆ. ಯಾವುದೇ ಗುಡ್ ಥಿಂಗ್ಸ್ ಇರಲ್ಲ ಇದರಲ್ಲಿ, ದುರುದ್ದೇಶಪೂರಿತವಾದಂಥ ಕೋಡ್ ಆಗಿರುತ್ತೆ. ಅದು ಇತರ ಪ್ರೋಗ್ರಾಮ್ಗಳಿಗೆ ನಕಲು ಮಾಡುವ ಮೂಲಕ ಸ್ವಯಂ ಪುನರಾವರ್ತನೆ ಆಗ್ತಾ ಇರುತ್ತೆ. ಯಾವ ಆ್ಯಂಟಿ ವೈರಸ್ ಕಂಪ್ಯೂಟರ್ಗೆ ಹಾನಿಕಾರಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವೈರಸ್. ವರ್ಕ್ಶೀಟ್ಗಳು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ನಲ್ಲಿ ಡ್ಯಾಶ್ನಲ್ಲಿ ಇರ್ತವೆ. ಸರಿಯಾದ ಉತ್ತರ ಆಪ್ಷನ್ ಎ, ಇವು ವರ್ಕ್ ಬುಕ್ನಲ್ಲಿ ಇರ್ತವೆ. ವರ್ಕ್ಶೀಟ್ಗಳು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ನಲ್ಲಿ ವರ್ಕ್ ಬುಕ್ನಲ್ಲಿ ಇರ್ತವೆ. Ctrl+O ಎನ್ನುವಂಥ ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಯಾವ ಒಂದು ಕಮ್ಯಾಂಡ್ ಬರುತ್ತೆ, ಆಜ್ಞೆ ಅಥವಾ ಕಮ್ಯಾಂಡ್ ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಓಪನ್ ಅ ಫೈಲ್. ಕಂಟ್ರೋಲ್ ಬಟನ್ ಮತ್ತು O ಅನ್ನು ಎಟ್ ಎ ಟೈಮ್ ಒತ್ತಿದರೆ ಒಂದು ಫೈಲ್ ಓಪನ್ ಆಗುತ್ತೆ. ಕಂಟ್ರೋಲ್ ಮತ್ತು ಐ ಎನ್ನುವಂಥ ಶಾರ್ಟ್ಕಟ್ ಕೀಯನ್ನು ಕೆಳಗಿನ ಯಾವ ಆಜ್ಞೆಗೆ ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ,
ಚೇಂಜ್ ಸೆಲೆಕ್ಟೆಡ್ ಟೆಕ್ಸ್ಟ್ ಟು ಬಿ ಇನ್ ಇಟಾಲಿಕ್ಸ್. ಸೆಲೆಕ್ಟ್ ಮಾಡಿರುವಂಥ ಟೆಕ್ಸ್ಟ್ ಇಟಾಲಿಕ್ಸ್ಗೆ ಚೇಂಜ್ ಆಗೋದಕ್ಕೆ Ctrl+I ಅನ್ನು ಪ್ರೆಸ್ ಮಾಡಬೇಕು. ಕಂಪ್ಯೂಟರ್ ಮೆಮೊರಿ ಪರಿಭಾಷೆಯಲ್ಲಿ ಅಳೆಯಲಾಗುತ್ತೆ. ಯಾವ ಪರಿಭಾಷೆಯಲ್ಲಿ ಮೆಮೊರಿಯನ್ನು ಅಳೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಟ್ಸ್. ಕೆಳಗಿನವುಗಳಲ್ಲಿ ಯಾವುದು ನಿಬ್ಬಲ್ ಅನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 4 ಬಿಟ್. 4 ಬಿಟ್ ಇಸ್ ಈಕ್ವಲ್ ಟು 1 ನಿಬ್ಬಲ್. ಇಂಟರ್ನೆಟ್ ಅನ್ನು ಕೆಲವೊಮ್ಮೆ ಸರಳವಾಗಿ ನೆಟ್ ಅಂತಲೇ ಕರೆಯಲಾಗುತ್ತೆ. ಹಾಗಾದರೆ ಇದು ಏನಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇಟ್ಸ್ ಅ ಹ್ಯೂಜ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ದಟ್ ಜಾಯಿನ್ಸ್ ಕಂಪ್ಯೂಟರ್ ಫ್ರಮ್ ಆಲ್ ಅಕ್ರಾಸ್ ದ ವರ್ಲ್ಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಾದ್ಯಂತ ನೆಟ್ವರ್ಕ್ಗಳ ಪರಸ್ಪರ ಸಂಪರ್ಕವನ್ನು ಈ ರೀತಿ ಕರಿತೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಟರ್ನೆಟ್. ನೋಡಿ, ಪ್ರಪಂಚದಾದ್ಯಂತ ನೆಟ್ವರ್ಕ್ಗಳ ಪರಸ್ಪರ ಸಂಪರ್ಕ, ಅದಕ್ಕೆ ಇಂಟರ್ನೆಟ್ ಅಂತ ಕರಿತೀವಿ. ಇಂಟರ್ನೆಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂತರ್ಜಾಲದ ಪರಿಕಲ್ಪನೆ, ಇಂಟರ್ನೆಟ್ ಕಾನ್ಸೆಪ್ಟ್ ಇದೆಯಲ್ಲ, ಇದು ಹುಟ್ಟಿಕೊಂಡಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ, 1969. 1969ರಲ್ಲಿ ಮೊಟ್ಟ ಮೊದಲಿಗೆ ಅಂತರ್ಜಾಲ ಅಥವಾ ಇಂಟರ್ನೆಟ್ ಎನ್ನುವಂಥ ಪರಿಕಲ್ಪನೆ ಹುಟ್ಟಿಕೊಂಡಿತು. ಅಂತರ್ಜಾಲದ ಮೂಲವನ್ನು ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಯಾವ ಒಂದು ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಪಾನೆಟ್. ಆರ್ಪಾನೆಟ್ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. 1969ರಲ್ಲಿ ಆರ್ಪಾನೆಟ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, USA. ಅಂತರ್ಜಾಲದ ಪೂರ್ಣ ರೂಪ ಏನು? ಇಂಟರ್ನೆಟ್ನ ಪೂರ್ಣ ರೂಪ ಏನು ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರಿಸೀವಿಂಗ್ ಫೈಲ್. ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್. ಇಂಟರ್ನೆಟ್ ಅಂದರೆ ಇಂಟರ್ನೆಟ್ನಿಂದ ನಮ್ಮ ಕಂಪ್ಯೂಟರ್ಗೆ ಫೈಲ್ನ ಪ್ರಸರಣವನ್ನು ಈ ರೀತಿ ಕರೆಯಲಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಡೌನ್ಲೋಡಿಂಗ್. ಇಂಟರ್ನೆಟ್ಟಿಂದ ನಮ್ಮ ಕಂಪ್ಯೂಟರ್ಗೆ ಫೈಲ್ ಬರಬೇಕಂದ್ರೆ ಅದಕ್ಕೆ ಏನಂತೀವಿ ಅಂದರೆ ಡೌನ್ಲೋಡಿಂಗ್ ಅಂತೀವಿ. HTML ಇದರ ಪೂರ್ಣ ರೂಪ ಏನು? HTMLನ ಪೂರ್ಣ ರೂಪ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕ್ಅಪ್ ಲ್ಯಾಂಗ್ವೇಜ್. WWW ವರ್ಲ್ಡ್ ವೈಡ್ ವೆಬ್ನ ಸಂಶೋಧಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಟಿಮ್ ಬರ್ನರ್ಸ್-ಲೀ. ವೆಬ್ ಪುಟವನ್ನು ಪ್ರವೇಶಿಸಲು URL ಅಗತ್ಯವಿದೆ. ಹಾಗಾದರೆ URLನ ಪೂರ್ಣ ರೂಪ ಏನು? URLನ ಅಬ್ರಿವೇಷನ್ ಏನು? ಸರಿಯಾದ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ವಿಕಿಪೀಡಿಯಾದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜಿಮ್ಮಿ ವೆಲ್ಸ್ ಅವರನ್ನ ವಿಕಿಪೀಡಿಯಾದ ಪಿತಾಮಹ ಅಂತೇಳಿ ಕರಿತೀವಿ. ISP ಇದರ ಪೂರ್ಣ ರೂಪ ಯಾವುದು? ISPಯ ಪೂರ್ಣ ರೂಪ ಯಾವುದು ಕೇಳಿದ್ರೆ ಸರಿ ಉತ್ತರ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟರ್ನೆಟ್ನ ವಿಳಾಸ ಯಾವುದು? ಸರಿಯಾದ ಉತ್ತರ ಇಂಟರ್ನೆಟ್ನ ವಿಳಾಸ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ, 32 ಬಿಟ್ ಸಂಖ್ಯೆ. 32 ಬಿಟ್ ಸಂಖ್ಯೆ. ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ DNSನ ಅಬ್ರಿವೇಷನ್ ಏನು ಅಥವಾ DNSನ ಪೂರ್ಣ ರೂಪ ಏನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಡೊಮೈನ್ ನೇಮ್ ಸಿಸ್ಟಮ್. DNS. ಕೆಳಗಿನವುಗಳಲ್ಲಿ ಯಾವುದು ಬ್ಲೂಟೂತ್ಗೆ ಒಂದು ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಇದು ಬ್ಲೂಟೂತ್ಗೆ ಒಂದು ಉದಾಹರಣೆಯಾಗಿದೆ. ಇದಿಷ್ಟು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳು. ಇನ್ನು ಕನ್ನಡದ ಪ್ರಶ್ನೆಗಳನ್ನು ಶುರು ಮಾಡೋಣ. ಕನ್ನಡದ ಪ್ರಶ್ನೆಗಳನ್ನು ಶುರು ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ, ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂತಹ ಕನ್ನಡದ ಸಂಪೂರ್ಣ ವ್ಯಾಕರಣಾಂಶವನ್ನು ಒಳಗೊಂಡಂತಹ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದ್ರ ಲಿಂಕ್ ಇರುತ್ತೆ ನೋಡಿ. ಹಾಗೆಯೇ ಕನ್ನಡ
ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ 1000ಕ್ಕೂ ಹೆಚ್ಚು ಪ್ರಶ್ನೆಗಳಿರುವಂಥ ಪ್ಲೇಲಿಸ್ಟನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಇದರ ಸದುಪಯೋಗ ಮಾಡ್ಕೊಳ್ಳಿ. ಸೊ ಇದು ಒಂದು ದೇಸಿ ಛಂದೋ ಪ್ರಕಾರವಾಗಿದೆ. 31ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಪದಿ. ತ್ರಿಪದಿ ಇದೆಯಲ್ಲ, ಇದೊಂದು ದೇಸಿ ಛಂದೋ ಪ್ರಕಾರವಾಗಿದೆ. ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅದು ಬಂದಿರುವಂತಹ ಕೃತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹೊಂದಿಸಿ ಬರೆಯಿರಿ. ಇದು ಸರಿಯಾದ ಉತ್ತರ ಆಪ್ಷನ್ ಡಿ 3142. ನೋಡ್ತಾ ಹೋಗೋಣ. ಜ್ಞಾನಪೀಠ ಪ್ರಶಸ್ತಿ ಮೂಕಜ್ಜಿಯ ಕನಸುಗಳಿಗೆ ಬಂತು, ಶಿವರಾಮ್ ಕಾರಂತರದ್ದು ಇದು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ವರ್ಧಮಾನ ಕೃತಿಗೆ. ಹಾಗೆಯೇ ಪಂಪ ಪ್ರಶಸ್ತಿ ಬಂದಿದ್ದು ಶ್ರೀಹರಿಚರಿತೆ ಈ ಕೃತಿಗೆ. ಇನ್ನು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ಠಾಣಾಂತರ ಕೃತಿಗೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎನ್ನುವುದು ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಧ್ವನಿ. ಧ್ವನಿ ಪ್ರತಿಧ್ವನಿಯಲ್ಲಿ ಬರುತ್ತಿದ್ದು. ಸೊ ಗಿಸ್ತಕ ಅನ್ನೋದು ಪ್ರತಿಧ್ವನಿ. ಆ ಮತ್ತು ಬಾ ಪಟ್ಟಿಯನ್ನು ಹೋಲಿಸಿ ಉತ್ತರಗಳಲ್ಲಿ ಸರಿ ಇರುವುದನ್ನು ಗುರುತಿಸಿ ಅಂತ ಹೇಳ್ತಾರೆ. ಸೊ 34ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2413. 2413 ನೋಡಿ. 2413 ಕೃತಿಕಾರರು ಕವಿಗಳು, ಅವರಿಗೆ ಸಂಬಂಧಪಟ್ಟ ಸಾಲುಗಳಿದ್ದಾವೆ. ಸಂಚು ಹೊನ್ನಮ್ಮ ಹೇಳ್ತಾರೆ, ಪೆಣ್ಣು ಪೆಣ್ಣಿಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಅಂತಾರಲ್ಲ, ಸಂಚು ಹೊನ್ನಮ್ಮನ ಸಾಲಿದೆ. ಇನ್ನು ಜಗನ್ನಾಥದಾಸರು ಮಲಗಿ ಪರಮಾದರದಿ ಪಾಡಲು, ಇದನ್ನ ಜಗನ್ನಾಥದಾಸರು ಹೇಳಿದ್ದು. ಇನ್ನು ಬಸವಣ್ಣ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಇನ್ನು ಸರ್ವಜ್ಞ ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ ಹೇಳಿದ್ದು ಸರ್ವಜ್ಞ. ದ ರಾ ಬೇಂದ್ರೆಯವರ ಕುರುಡು ಕಾಂಚಾಣ ಕುಣಿಯುತ್ತಲಿತು ಹೊಸಗನ್ನಡ ಕವಿತೆಯು ಯಾವ ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಗತಿಶೀಲ. ಹಿಂದೂ ಶಾಸ್ತ್ರಗಳನ್ನು ನಾನು ನಂಬುತ್ತೇನೆ, ಆದರೆ ಅವುಗಳಲ್ಲಿ ಪ್ರತಿಯೊಂದು ವಾಕ್ಯವೂ ಪರಮಾತ್ಮನ ಪ್ರಣೀತ ಅಂತೇಳಿ ಹೇಳೋದಿಲ್ಲ ಎಂದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. MS ವೇದ ಅವರ ಕಪ್ಪು ಕಿವಿಯ ಬಿಳಿ ಕುದುರೆಗಳು ಕಾದಂಬರಿಯ ಮುಖ್ಯ ಪಾತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಮಾಧವಿ. ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ್ ನಿಂತಾಳ ಎಂಬ ಸಾಲು ಯಾವುದಕ್ಕೆ ಉದಾಹರಣೆಯಾಗಿದೆ? ಇಲ್ಲಿ ನೋಡಿ, ಟಾ 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 ಅನ್ನುವಂಥದ್ದು ಏನಾಗಿದೆ? ಪುನರಾವರ್ತನೆಯಾಗಿದೆ. ಸೊ ಇದಕ್ಕೆ ಎಂತಹ ಪ್ರಾಸ ಅಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ ಅನುಪ್ರಾಸ. ಒಂದು ಅಕ್ಷರ ಪದೇ ಪದೇ ರಿಪೀಟ್ ಆಗೋದಕ್ಕೆ ಅನುಪ್ರಾಸ ಅಂತೀವಿ. ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ನಿಮ್ಮ ಸಾಮಾನುಗಳನ್ನು ಕಟ್ಟಿಕೊಳ್ಳಿರಿ ಎಂಬಲ್ಲಿ ಬಳಕೆಯಾದ ಕ್ರಿಯಾಪದದ ಸ್ವರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಕ. ಇರಿ ಅಂತಿದೆ ನೋಡಿ, ಕಟ್ಟಿಕೊಳ್ಳಿರಿ ವಿದ್ಯಾರ್ಥಕದಲ್ಲಿ ಬರುತ್ತಿದ್ದು. ಕರತಲಾಮಲಕ ಅಂದ್ರೇನು? ಅವನಿಗದು ಕರತಲಾಮಲಕ ಆಗಿದೆ ಮರೆಯ ಅಂತೀವಲ್ಲ, ಹಾಗಾದ್ರೆ ಕರತಲಾಮಲಕ ಅಂದ್ರೇನು? ಕರತಲಾಮಲಕ ಅಂದ್ರೆ ಅಂಗೈ ಮೇಲಿನ ನೆಲ್ಲಿಕಾಯಿ. 40ಕ್ಕೆ ಸಿ ಅಂಗೈ ಮೇಲೆ ಅಂದ್ರೆ ಅಷ್ಟು ಈಸಿ ಅಂತ. ಅವ್ಯಯ ಅಂದ್ರೆ ಏನು? ಸೊ ಅವ್ಯಯ ಅಂದ್ರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನ ಹೊಂದದೇ ಇರುವಂತಹ ಶಬ್ದಗಳಿಗೆ ಅವ್ಯಯ ಅಂತ ಕರೀತಾರೆ. ಇನ್ನು ಪ್ರಕೃತಿ ಭಾವ ಅಂದ್ರೆ ಏನು? ಸೊ ಪ್ರಕೃತಿ ಭಾವ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಕಾರ್ಯವಾಗದೇ ಇದ್ದ ಹಾಗೆಯೇ ಇರೋದಕ್ಕೆ ಪ್ರಕೃತಿ ಭಾವ ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಂಪ ನಾಗರಾಜಯ್ಯ ಅವರ ಸಂಶೋಧನೆ ಪ್ರಕಾರ ವಡ್ಡಾರಾಧನೆ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಶಿವಕೋಟ್ಯಾಚಾರ್ಯ. ರಾಜೋಪಚಾರ, ರಾಜ ಪ್ಲಸ್ ಉಪಚಾರ, ಇಲ್ಲಿರುವಂತ ಸಂಧಿ ಯಾವುದು? ರಾಜೋಪಚಾರ ಇಲ್ಲಿರುವ ಸಂಧಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣಸಂಧಿ. ಜಗನ್ಮೋಹಿನಿ, ಜಗತ್ ಪ್ಲಸ್ ಮೋಹಿನಿ, ಇವು ಜಗನ್ಮಾತೆ ಜಗತ್ ಪ್ಲಸ್ ಮಾತೆ, ಇವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ
ಅನುನಾಸಿಕ ಸಂಧಿ. ನೋಡಿ, ಜಗತ್ ಮೋಹಿನಿ, ಜಗನ್ಮೋಹಿನಿ ಆಗತ್ತೆ. ಇನ್ನು ಜಗತ್ ಮಾತೆ, ಜಗನ್ಮಾತೆ ಆಗುತ್ತೆ. ನೋಡಿ, ಇಲ್ಲೆಲ್ಲ ಅನುನಾಸಿಕ ಸ್ವರಗಳು ಬಂದಿರೋದ್ರಿಂದ ಅನುನಾಸಿಕ ಸಂಧಿ. ಬೃಹತ್ ಚಕ್ರ, ಬೃಹತ್ ಪ್ಲಸ್ ಚಕ್ರ, ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಶುತ್ವ ಸಂಧಿ. ಬೃಹತ್ ಪ್ಲಸ್ ಚಕ್ರ, ಬೃಹಶ್ಚಕ್ರ ಆಗಿದೆ, ಶುತ್ವ ಸಂಧಿ. ಬೆಂಬತ್ತು, ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಬೆನ್ನು ಪ್ಲಸ್ ಹತ್ತು, ಬೆಂಬತ್ತು. ಸರಿಯಾದ ಉತ್ತರ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ ಬಕಾರ ಆದೇಶವಾಗಿ ಬರುತ್ತೆ. ಭರತ ಬಾಹುಬಲಿ ಪ್ರಸಂಗವಿರುವ ಚಂಪೂ ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಆದಿಪುರಾಣ, ಪಂಪನ ಆದಿಪುರಾಣ. ಒಳ್ ಎಂಬ ವಿಭಕ್ತಿ ಪ್ರತ್ಯಯ ಯಾವುದು? ಒಳ್ಳೆಂಬುದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಹುಂಜ ಎಂಬುದು ಯಾವ ರೀತಿಯ ಲಿಂಗ? ಸರಿಯಾದ ಉತ್ತರ ಆಪ್ಷನ್ ಸಿ, ನಪುಂಸಕ ಲಿಂಗ. ಇದರಲ್ಲಿ ಕಾರಕವಲ್ಲದ ಪದ ಯಾವುದು? ಕಾರಕವಲ್ಲದ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಬಂಧ. ಮಕ್ಕಳು ತೋಟದಿಂದ ಬಂದರು, ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಸರಿಯಾದ ಉತ್ತರ ಈಸಿ ಇದೆ, ಇದು ಆಪ್ಷನ್ ಎ, ಬಂದರು. ಇವು ಕಾಲಸೂಚಕ ಪ್ರತ್ಯಯಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತ, ದಾವ. ಉತ್ತ ವರ್ತಮಾನ ಕಾಲಸೂಚಕ ಪ್ರತ್ಯಯ, ದ ಅನ್ನೋದು ಭೂತಕಾಲ ಸೂಚಕ ಪ್ರತ್ಯಯ, ವ ಅನ್ನೋದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ಒಡ್ಡರಾಧನೆಯನ್ನು ಈ ರೀತಿಯೂ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಉಪಸರ್ಗ ಕೇವಲಿಗಳ ಕಥೆ ಅಂತ ಕೂಡ ಕರೀತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದೆ ಏಕರೂಪವಾಗಿರುವ ಪದಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಬಿ, ಅವ್ಯಯಗಳು. ಇವು ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದೆ ಏಕರೂಪವಾಗಿರುವಂಥ ಪದಗಳಾಗಿವೆ. ಸಾಕು, ಬೇಕು, ಇವು ಈ ಅವ್ಯಯಗಳಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಯಾರ್ಥಕ ಅವ್ಯಯಗಳು. ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ, ಇಲ್ಲಿ ಅಡ್ಡಗೆರೆ ಎಳೆದಿರುವಂತಹ ಆದರೆ ಎನ್ನುವಂಥ ಪದ ಯಾವ ಪದ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಬಂಧ ಸೂಚಕ ಅವ್ಯಯವಾಗಿದೆ, ಆದರೆ ಎನ್ನುವುದು. ಇದು ಕರ್ಮಣಿ ರೂಪದ ಕ್ರಿಯಾಪದ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಾಡಲ್ಪಡುತ್ತದೆ. ತ್ರಿಪದಿಯಲ್ಲಿ ಬ್ರಹ್ಮಗಣ ಕಡ್ಡಾಯವಾಗಿ ಬರಬೇಕಾದ ತಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, 6 ಮತ್ತು 10. ವಿಷ್ಣುಗಣವು ಇಷ್ಟು ವಿನ್ಯಾಸದಲ್ಲಿ ಬರುತ್ತೆ, ಎಷ್ಟು ರೀತಿಯಲ್ಲಿ ಬರುತ್ತೆ ವಿಷ್ಣುಗಣ? ಸರಿಯಾದ ಉತ್ತರ ಆಪ್ಷನ್ ಬಿ, 8 ರೀತಿಯಲ್ಲಿ ಬರುತ್ತೆ. ಯತಿ ಎನ್ನುವುದು ಏನು? ಯತಿ ಎನ್ನುವುದು ಉಸಿರಿನ ತಾಣ. ಯತಿ ಎಂಬುದು ಉಸಿರ್ದಾಣಂ ಅಂತ ಹೇಳ್ತಾರೆ. ಯತಿ ಎಂಬುದು ಉಸಿರ್ದಾಣಂ ಅಂತ ಹೇಳ್ತಾರೆ. ಭಾಮಿನಿ ಷಟ್ಪದಿಯ ವಿನ್ಯಾಸ ಈ ರೀತಿ ಇರುತ್ತೆ. ಸರಿಯಾದ ಉತ್ತರ ಭಾಮಿನಿ ಷಟ್ಪದಿಯ ವಿನ್ಯಾಸ ಯಾವ ರೀತಿ ಇರುತ್ತೆ ಹೇಳಿದ್ರೆ 3:4 ವಿನ್ಯಾಸದ ಗಣಗಳಿರ್ತವೆ. 3-4 ಗಣಗಳಿರ್ತವೆ. ಗಿರಿಜಾ ಕಲ್ಯಾಣವು ಹರಿಹರ ಬರೆದ ಯಾವ ರೀತಿಯ ಕಾವ್ಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದೊಂದು ಚಂಪೂ ಕಾವ್ಯ. 7 ಛಂದಸ್ಸಿನಲ್ಲಿ 700 ಮುಕ್ತಗಳನ್ನು ತುಂಬೆ ಹೂ ಸಂಕಲನದ ಮೂಲಕ ಕನ್ನಡಿಗರಿಗೆ ನೀಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಸ್.ವಿ. ಪರಮೇಶ್ವರ ಭಟ್ರು. ತುಂಬೆ ಹೂ ಕೃತಿ ಇರುವುದು ಎಸ್.ವಿ. ಪರಮೇಶ್ವರ ಭಟ್ಟ. ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತ್ತಿಯೇ ಏಕೆ, ಇಲ್ಲಿ ಪ್ರಯೋಗಗೊಂಡಿರುವ ಅಲಂಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರೂಪಕ ಅಲಂಕಾರ. ನಿನ್ನೆ ಕರುಣೆ ಕಡೆಗೋಲಿಟ್ಟು, ಕರುಣೆನೇ ಕಡೆಗೋಲಿಲ್ಲಿ, ಹಾಗಾಗಿ ರೂಪಕ. ಸ್ನೇಹಿತರೆ, ಈಗ ಉಳಿದಿರುವಂಥ ಪ್ರಶ್ನೆಗಳು ಇಂಗ್ಲಿಷಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿದ್ದಾವೆ. ಮೊದಲ ಭಾಗದಲ್ಲಿ ಐಡೆಂಟಿಫೈ ದ ಎರರ್ಸ್, ತಪ್ಪುಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ನೈದರ್ ಆಫ್ ದೆಮ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಟುಡೇ, ಇದರಲ್ಲಿ ತಪ್ಪಾಗಿರೋದು ಯಾವುದು ಅಥವಾ ತಪ್ಪಿಲ್ವಾ ಅಂತ ಕೇಳ್ತಾರೆ. ಸೊ 66ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ.
ನೈದರ್ ಆಫ್ ದೆಮ್ ಹ್ಯಾವ್ ಅಟೆಂಡೆಡ್ ಇದೆಯಲ್ಲ ಇದು ತಪ್ಪಾಗಿದೆ. ನೈದರ್ ಆಫ್ ದೆಮ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಟುಡೇ, ಇದು ತಪ್ಪಾಗಿದೆ. 67 ಅ ಟಾಲ್ ವುಮೆನ್ ವಿತ್ ಬ್ಲ್ಯಾಕ್ ಹೇರ್ಸ್ ಕೇಮ್ ಇನ್. ನೋಡಿ 67ಕ್ಕೆ ಅಗೇನ್ ಇಲ್ಲಿ ಏನು ತಪ್ಪಾಗಿದೆ, 67ಕ್ಕೆ ಸಿ ತಪ್ಪಾಗಿದೆ, ಬ್ಲ್ಯಾಕ್ ಹೇರ್ ಆಗಬೇಕಿತ್ತು ಇಲ್ಲಿ. ನೋಡಿ ಇಲ್ಲಿ ವುಮೆನ್ ಕೂಡ ತಪ್ಪಾಗಿದೆ, ಸಿ ತಪ್ಪಾಗಿದೆ, ಇಲ್ಲಿ ವುಮೆನ್ ಆಗಿದೆ. ಅ ಟಾಲ್ ವುಮೆನ್ ಆಗಬೇಕಿತ್ತು, ಬಹುವಚನ ಆಗಿದೆ ನೋಡಿ, ವುಮೆನ್ ಆಗಬೇಕಿತ್ತು, ತಪ್ಪಾಗಿದೆ. ಇದು ಬಿ ತಪ್ಪಾಗಿರೋದು ಇಲ್ಲಿ, ಸಾರಿ. ಎವರಿಬಡಿ ಹ್ಯಾಸ್ ಅ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್. 68ಕ್ಕೆ ಸರಿಯಾಗಿ ತಪ್ಪಾಗಿರೋದು ಡಿ, ಹಿಸ್ ಒಪಿನಿಯನ್ ಆಗಬೇಕಿತ್ತು. ಈಚ್ ಆಫ್ ದೀಸ್ ಬುಕ್ಸ್ ಹ್ಯಾವ್ ಬೀನ್ ಚೆಕ್ಡ್ ಬೈ ದ ಟೀಚರ್. 69ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬುಕ್ಸ್ ಹ್ಯಾವ್ ಬೀನ್, ಇದು ತಪ್ಪಾಗಿದೆ. ಒನ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ಮಾಡರ್ನ್ ಥಿಂಕಿಂಗ್ ಆರ್ ದಟ್ ಇಟ್ ಡಸ್ ನಾಟ್ ಎನ್ಕರೇಜ್ ಒರಿಜಿನಲ್ ಥಿಂಕಿಂಗ್. 70ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ಮಾಡರ್ನ್ ಥಿಂಕಿಂಗ್ ಆರ್ ಅಂತಿದೆ, ಈಸ್ ಆಗಬೇಕಿತ್ತು. ಗಿವ್ ದ ಒನ್ ವರ್ಡ್ ಆನ್ಸರ್. ಒನ್ ವರ್ಡ್ ಅನ್ನು ಕೊಡಬೇಕು ಕೆಳಗಿನವುಗಳಿಗೆ. ಕಿಲ್ಲಿಂಗ್ ಎ ಪರ್ಸನ್ ವಿತೌಟ್ ಪೇಯ್ನ್, ಒಬ್ಬ ಮನುಷ್ಯನ ನೋವಿಲ್ಲದೆ ಸಾಯಿಸೋದಕ್ಕೆ ಏನಂತೀವಿ? ಸರಿ ಉತ್ತರ ಆಪ್ಷನ್ ಡಿ, ಯುಥಾನೇಷಿಯಾ. ಯುಥಾನೇಷಿಯಾ ಅಂತ ಕರಿತೀವಿ ಇದಕ್ಕೆ. ಎಬಿಲಿಟಿ ಟು ಸಿ, ಹಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಸ್ ಕಾಲ್ಡ್. ಕೇಳಿಸಿಕೊಳ್ಳುವ, ನೋಡುವ ಮತ್ತು ಸಿ, ಹಿಯರ್ ಆ್ಯಂಡ್ ಅರ್ಥೈಸಿಕೊಡುವಂತಹ ಒಂದು ಎಬಿಲಿಟಿಗೆ ಏನಂತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಪರ್ಸೆಪ್ಷನ್. ಪರ್ಸೆಪ್ಷನ್ ಅಂತೀವಿ. ಅ ಸ್ಟೇಜ್ ಆಫ್ ಬೀಯಿಂಗ್ ಅಲೋನ್, ಒಂಟಿಯಾಗಿರುವಂಥ ಒಂದು ಸ್ಟೇಜ್, ಇದಕ್ಕೆ ಏನಂತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಲಿಟ್ಯೂಡ್. ಅ ವೆರಿ ಗುಡ್ ಚೈಲ್ಡ್ಹುಡ್ ಫ್ರೆಂಡ್, ಅವ್ರಿಗೆ ಏನಂತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಚಮ್. ಅ ಗೌರ್ಮೆಂಟ್ ಬೈ ದ ರಿಚ್ ಪೀಪಲ್, ಶ್ರೀಮಂತ ಜನರಿಂದ ಒಳಗೊಂಡಂಥ ಒಂದು ಗೌರ್ಮೆಂಟ್, ಅದಕ್ಕೆ ಏನಂತೀವಿ? ಸರಿ ಉತ್ತರ ಆಪ್ಷನ್ ಡಿ, ಪ್ಲ್ಯೂಲಿಯೋಕ್ರಸಿ. ಪ್ಲ್ಯೂಲಿಯೋಕ್ರಸಿ ಅಂತ ಕರಿತೀವಿ. ಫೈಂಡ್ ದ ಪ್ರಿಪಿಕ್ಸ್. ಪ್ರಿಪಿಕ್ಸ್ ಅನ್ನ ಆ್ಯಡ್ ಮಾಡಬೇಕು. ಪ್ರಿಪಿಕ್ಸ್ ಅಂದರೆ ಒಂದು ಪದದ ಹಿಂದ್ಗಡೆ ಒಂದು ವರ್ಡನ್ನು ಆ್ಯಡ್ ಮಾಡೋದು. ಸಫಿಕ್ಸ್ ಅಂದರೆ ಮುಂದೆ ಆ್ಯಡ್ ಮಾಡೋದು. ಇಲ್ಲಿ ಪ್ರಿಪಿಕ್ಸ್ ಏನು? ಡೇಟ್ಗೆ. 76ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿ ಆ್ಯಂಟಿ ಡೇಟ್. 76 ಸಿ ಆ್ಯಂಟಿ ಡೇಟ್. ನೋಬಲ್, ನೋಬಲ್ಗೆ ಆಪ್ಷನ್ ಎ, ಇಗ್ನೋಬಲ್. ಇಗ್ನೋಬಲ್. ಇನ್ನು ಸಿನೋನಿಮ್, ಪದಗಳ ಅರ್ಥವನ್ನು ಹೇಳಬೇಕು. ಅಬ್ಸ್ಕಾಂಡ್ ಅಂದ್ರೆ ಏನು? ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತೀವಲ್ಲ, ಸರಿ ಉತ್ತರ ಎಸ್ಕೇಪ್. ಸ್ಕ್ವೇರ್ ಮೀಲ್, ಸ್ಕ್ವೇರ್ ಮೀಲ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಬಿ, ಅ ನ್ಯೂಟ್ರಿಷಿಯಸ್ ಫುಡ್. ಅ ನ್ಯೂಟ್ರಿಷಿಯಸ್ ಫುಡ್. ಡೆಸಿಮೇಲ್, ಡೆಸಿಮೇಲ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ, ಡೆಸ್ಟ್ರಾಯ್. ಯುನೈಟ್, ಯುನೈಟ್ ಅನ್ನೋದಕ್ಕೆ ಪದದ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಕನ್ಸಾಲಿಡೇಟ್. ಕನ್ಸಾಲಿಡೇಟ್ ಮಾಡೋದು ಅಂತೀವಲ್ಲ. ಸ್ಪ್ಲೆಂಡಿಡ್, ಸ್ಪ್ಲೆಂಡಿಡ್ ಪದದ ಅರ್ಥ ಗ್ರ್ಯಾಂಡ್. ಸೊ ಚೇಂಜ್ ದ ಫಾಲೋಯಿಂಗ್ ಇಂಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡೋದು. ಭಾಗ್ಯ ಪೋಸ್ಟೆಡ್ ದ ಲೆಟರ್ಸ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ, the letters were posted by Bhagya. Letters were posted by Bhagya. They are collecting the information. They are collecting the information. ಸರಿಯಾದ ಉತ್ತರ ಆಪ್ಷನ್ ಸಿ, the information. ಆಪ್ಷನ್ ಡಿ ಇದಕ್ಕೆ, the information is being collected by them. is being, ಆರ್ ಅಂತ ಇರೋದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಆಸ್ ಇಟ್ ಈಸ್ ಇರ್ತೀವಿ, ಪ್ರೆಸೆಂಟ್ ಟೆನ್ಸೇ ಇರುತ್ತೆ, ಬಟ್ ಬೀಯಿಂಗ್ ಆ್ಯಡ್ ಆಗುತ್ತೆ. ಪ್ಲೀಸ್ ಕೀಪ್ ದ ಬುಕ್ಸ್. ಪ್ಲೀಸ್ ಕೀಪ್ ದ ಬುಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ಯು ಆರ್ ರಿಕ್ವೆಸ್ಟೆಡ್ ಟು ಕೀಪ್ ದ ಬುಕ್ಸ್. ಲಾಕ್ ದ ಡೋರ್. ಲಾಕ್ ದ ಡೋರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಲೆಟ್ ದ ಡೋರ್ ಬಿ ಲಾಕ್. ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ತಾರೆ 87ರಿಂದ. ಡ್ಯಾಶ್ ದಟ್ ಐ ವರ್ ಅ ಕಿಂಗ್. ಡ್ಯಾಶ್ ದಟ್ ಐ ವರ್ ಅ ಕಿಂಗ್.
ಸರಿಯಾದ ಉತ್ತರ ಆಪ್ಷನ್ ಸಿ ವುಡ್ ದಟ್ ಐ ವರ್ ಎ ಕಿಂಗ್. ವರ್ಕ್ ಹಾರ್ಡ್ ಲೆಸ್ಟ್ ಯು ಡ್ಯಾಶ್ ಫೇಲ್. ಸರಿಯಾದ ಉತ್ತರ ಆಪ್ಷನ್ ಎ ಶುಡ್ ಫೇಲ್. ವರ್ಕ್ ಹಾರ್ಡ್ ಲೆಸ್ ಯು ಶುಡ್ ಫೇಲ್. ಈಚ್ ಆಫ್ ದ ಬಾಯ್ಸ್ ಡ್ಯಾಶ್ ಕ್ಲಿಯರ್ ದ ಇಂಟರ್ವ್ಯೂ. ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾಸ್. ಈಚ್ ಆಫ್ ದ ಬಾಯ್ ಹ್ಯಾಸ್ ಕ್ಲಿಯರ್ ದ ಇಂಟರ್ವ್ಯೂ. ದ ಮಿನಿಸ್ಟರ್ ಅಲಾಂಗ್ ವಿತ್ ಆಫೀಸರ್ ಡ್ಯಾಶ್ ಕಮಿಂಗ್ ಟುಡೇ. ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ಕಮಿಂಗ್. ಬ್ರೆಡ್ ಅಂಡ್ ಬಟರ್ ಡ್ಯಾಶ್ ದ ಬೆಸ್ಟ್ ಬ್ರೇಕ್ಫಾಸ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್. ಬ್ರೆಡ್ ಅಂಡ್ ಬಟರ್ ಈಸ್ ದ ಬೆಸ್ಟ್ breakfast. Earlier she dash run but now she can't stand. ಸರಿಯಾದ ಉತ್ತರ ಆಪ್ಷನ್ ಎ could. Earlier she could run but now she cannot stand. None of your friends dash educated. ಸರಿಯಾದ ಉತ್ತರ ಆಪ್ಷನ್ ಎ is. None of your friends is educated. Change the following into indirect speech. Indirect speech change ಮಾಡಬೇಕು. He said to the man, I admire your speech. ಯಾವ ರೀತಿ ಚೇಂಜ್ ಅಂತ ಕೇಳಿದ್ರೆ he told the man that he had admired. ನೋಡಿ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಸೊ ಪಾಸ್ಟ್ ಟೆನ್ಸ್ ಇರುವಾಗ ಏನಾಗುತ್ತೆ ಅಂದರೆ ಪಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗುತ್ತೆ. ಹಾಗಾಗಿ had admired. She said to her, when did you complete the assignment? ಸರಿಯಾದ ಉತ್ತರ ಆಪ್ಷನ್ ಸಿ she assigned her when she had completed the assignments. Find the meaning of the idioms. Idioms ನ ಅರ್ಥವನ್ನು ಗುರುತಿಸಿ ಕೇಳ್ತಾರೆ. To build castles in the air. ಸರಿಯಾದ ಉತ್ತರ ಆಪ್ಷನ್ ಬಿ. ಅದರ ಅರ್ಥ plans that are not possible. Castles in the air ಅಂದರೆ ಸಾಧ್ಯವಾಗದೇ ಇರುವಂಥ ಪ್ಲಾನ್ಗಳು ಅಂತ. To go back on someone. To go back on someone. ಇದರ ಅರ್ಥ to betray someone. ಬರ್ಡ್ಸ್ ಆಫ್ ದ ಫೆದರ್. ಬರ್ಡ್ಸ್ ಆಫ್ ದ ಫೆದರ್ ಅಂದರೆ ಅರ್ಥ ಏನು ಈ ಇಡಿಯಮ್ ಇಂದು? ಸರಿಯಾದ ಉತ್ತರ ಪೀಪಲ್ ಆಫ್ ಸೇಮ್ ಥಿಂಕಿಂಗ್ ಅಂತ. ಪೀಪಲ್ ಆಫ್ ಸೇಮ್ ಥಿಂಕಿಂಗ್, ಸಮಾನ ಮನಸ್ಕರು ಅಂತೀವಲ್ಲ ಆ ಥರ. ಬೈ ಲೀಪ್ಸ್ ದ ಬೌಂಡ್ಸ್. ಬೈ ಲೀಪ್ಸ್ ದ ಬೌಂಡ್ಸ್ ಅಂದ್ರೆ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಎ ವಿತೌಟ್ ರಿಮಾರ್ಕಬಲ್ ಸ್ಪೀಡ್. ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿತ್ ಡೀಪ್ ಫೀಲಿಂಗ್ಸ್. ಸ್ನೇಹಿತರೆ, ಇದು PDO ರಿಲೇಟೆಡ್ ಆಗಿರುವಂತಹ ಕಮ್ಯುನಿಕೇಷನ್ ಪೇಪರ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ಪ್ಲೇಲಿಸ್ಟ್ಗಳು ಕನ್ನಡ ವ್ಯಾಕರಣ ಮಾಲಿಕೆ, ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್, ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್, PDO ಮಾಡೆಲ್ ಪೇಪರ್ ಸೀರೀಸ್, PDO ಮಾಡೆಲ್ ಪೇಪರ್ ಸೀರೀಸ್, ಹಾಗೆಯೇ 2023-24 ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್. ಈ ಎಲ್ಲ ಪ್ಲೇಲಿಸ್ಟ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.